ಲೋ ಅಣ್ಣ, ಅವ ಅಲ್ಲಿ ನಾಷ್ಟಕ್ ಮಾಡಕ್ ಕುಂತಾಳ, ಒಂಟಿಲ್ಲ ನೀನು. ಲೋ ಗಣು, ಯಾಕಲ ಏನು ಒಟ್ಟಿ ತಿನ್ಲಾರ್ದ ಒಂಟಿ ಅಲ್ಲ ಹೊರಗ? ಯಮ್ಮ ನಾನ್ ನಾಷ್ಟ ಮಾಡಿನ್ ಬೇ, ಒಟ್ಟು ತುಂಬೈತ್ ನಂದು. ಅವ್ವ ಹಾಕ್ ಕೊಟ್ಟಿದ್ಲು, ತಿಂದ ನಾನು. ಹೌದಾ ಗಣೇಶ? ಅವ್ವ ನಾ ಯಾವಾಗಪ್ಪ ನಿಂಗ ನಾಷ್ಟ ಹಾಕೊಟ್ಟಿದ್ದೆ? ದಿನ ದಾಟಾಚಿ ನೀನು ನಿಮ್ಮಪ್ಪ. ಯವ್ವ ಹೊಬ್ಬೆ, ದಿನಾ ಬಂದಕ್ಕೂ ಮಾಡಿದ ಅವಲಕ್ಕಿ ಉಪ್ಪಿಟ್ಟು ಅಷ್ಟತ್ ಮಾಡ್ತಿ. ಮತ್ತೇನಾರ ಬೇರೆ ಬೇರೆ ಮಾಡ್ದೆ ನೋಡಲ್ಲಿ ಪಾಪ ಮಗು ರುಚಿಯಾಗಿ ಏನೇನಾರು ತಿನ್ಬೇಕು ಅಂತ ಕುಂತಕಂತ ರುಚಿಯಾಗಿ ಮಾಡ್ಕೊಡು ಪಾಪ. ಎಲ್ಲಿ ಮಾಡ್ತಾಳ? ಮಾತಿತ್ತಿದ್ರೆ ಸುಚಿತ್ರ ಮನಿ, ಇಲ್ಲ ಅಣ್ಣನ್ ಮನಿ ಸುಚಿತ್ರ ಮನಿ ಇದ ಮಾಡ್ತಾಳಕಿ. ನನ್ ಕೈಲೇನು ಮೊದ್ಲಿ ನನ್ ಕೆಲಸ ಆಗಂಗಿಲ್ರಿ. ಏನ್ ತುಸ ವರ್ಷ ಆತನ, 25 ವರ್ಷ ಆತ ಮದುವೆ ಆಗಿ. ಅವಾಗಿಂದ ಕೆಲಸ ಮಾಡಿ 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 ಸಾಕಾಗೋಗ್ಬಿಟ್ಟತಿ. ಇನ್ನೇನ್ ಆಗಂಗಿಲ್ಲ ನನ್ ಕೈಲೇನು, ಬರ್ತಾ ವಯಸ್ಸನ. ಯವ್ವ ಕೆಲಸ ಮಾಡಕ್ ಆಗಂಗಿಲ್ಲ ಅಂದ್ರ ಸೊಸಿನ್ ತಗಂಬಾಬಿ. ಬಾಡ್ಯ ವೈದಂದ ಊರ್ ಬಾಡ್ಯ ಅಲ್ಲ, ಮಕ್ಕದ ಮೇಲೆ ಇನ್ನ ಮೀಸಿ ಬಂದಿಲ್ಲ, ಅವೇ ಮದ್ವೆ ಅಕ್ಕನಂತ. ಅಯ್ಯೋ ಬ್ಯಾಡಂದಿ ಏನು? ಲೇ ಮಂಜವಾ, ಹುಡುಗ ವಯಸ್ಸಿಗೆ ಬಂದತಿ, ಆಗ್ಲೇ 23-24 ವಯಸ್ಸದವು, ಮದ್ವಿ ಮಾಡ್ಬಿಡು. ಯವ್ವ ಯಾಕೆ ಎಷ್ಟು ಅರ್ಜೆಂಟ್ಲಿ ಮದ್ವಿ ಮಾಡ್ತೀನಿ ನನ್ನ ಮಗ? ಓಲಿ ಬಿಡು, ಆರಾಮಾಗಿದ್ದಾನ, ಇನ್ನೊಂದ್ 5 ವರ್ಷ ಆರಾಮಾಗಿರ್ಲಿ. ಮದ್ವಿ ಆದ್ಮೇಲೆ ಒಂಥರ ಜೈಲ್ನಾಗ ಕೂಡಾಕ್ದಂಗ್ ನೋಡು, ಅದು ಯಾರಿಗ್ ಬೇಕಾಗೈತಿ? ನಿಮ್ದೊಂದು ಕತೆ ಅತ್ತಗ ಸುಮ್ಕಿರಿ. ನನಗ ಅನ್ಸಿದ್ ಹೇಳಿದಪ್ಪ ನಾನು, ಏನ್ ತಪ್ಪೈತಿ? ಹೌದೌದು, ಏನು ತಪ್ಪಿಲ್ಲ. ಕುಂತಲೆ ನಿಂತಲೆ ಕೇಳಿದ್ದನ ಹಿಂಗ ತಂದು ನಿನ್ ಬಾಯಕ್ ಸುರ್ತೀನಲ್ಲ, ಏನ್ ತಪ್ಪಿಲ್ಲ ಬಿಡ್ರಿ. ಲೋ ಗಣೇಶ, ನಿಮ್ ತಂಗಿ ಮದ್ವಿ ಆಗ ಮಟ ನಿನ್ ಮದ್ವಿ ಇಲ್ಲ ಏನೋ? ಮದ್ವಿ ಅಂತ ಬಾಯಿ ಬಡ್ಕೊಂಡಿ ನೋಡ್, ಬಾಯಿ ಮೇಲೆ ಬರಿ ಹೇಳಿತೀನಿ. ನನ್ನ ಮಗಳ ಇಲ್ಲನ? ಆಕಿನ ತಂದ್ಕೊಂಡ್ರ ಆಗೋತು. ನೋಡಕ್ಕೂ ಚಂದದಳ, ಬೆಳ್ಳಗದಳ, ಬಳುಕು ಬಳ್ಳಿ ಆಗ್ಯಾಳ, ಮತ್ತೇನ್ ಬೇಕೇ? ಮಗಳಲ್ಲ, ತಳ್ಳಗ ಬೆಳಗ ಅನ್ನಸ್ತಾಳ ನಿಮ್ಗ. ಒಂದು ಮನಿ ಬದುಕ್ ಗೊತ್ತಿಲ್ಲ, ಹಾಲ್ ಕರಿಯೋದು ಗೊತ್ತಿಲ್ಲ, ಒಂದ್ ಬಟ್ಟೆ ಹೋಗಿಯೋದು ಗೊತ್ತಿಲ್ಲ, ಬರೀ ಮೇಕಪ್. ಅದಿದು ಏನದ, ಕನ್ನಡಿ ಮುಂದೆ ನಿಂತಾಳ ಮೇಕಪ್ ಮಾಡ್ಕೊಂತಾಳ. ಆಕಿನ ಮದ್ವಿ ಮಾಡ್ಕೊಂಡು ಬರೋದು ಒಂದ, ನಡ್ದಾಡು ಗೊಂಬಿ ತಂದು ಇಡುದು ಒಂದ. ಸುಮ್ಕಿರಿ ಅತ್ತೀರ, ನನ್ನ ಮಗ ಎಂತ ಹುಡುಗಿನ ತರ್ಬೇಕು, ಎಂತ ಹುಡುಗಿನ ತಂದು ಮದ್ವಿ ಮಾಡ್ಬೇಕು ನಂಗೆ ಗೊತ್ತೈತಿ. ಅಯ್ಯಯ್ಯ ಬಾಯ್ ಬಡ್ಕಿ, ಅದ್ ಏಟರ ಬಾಯ್ ಬಡ್ಕಂತಿ ಯವ್ವ, ವಟ ಅಂತ ಒಂದ ಸಮನ. ಅದ ಎಂತ ತ್ರಿಪುರ ಸುಂದರಿನ ತಂದು ಮದ್ವಿ ಮಾಡ್ತೀಯ, ನಾವು ನೋಡ್ತೀವಿ ತಕ. ನೋಡ್ರಿ ಅಂತ ಈಗ ಎಲ್ಲರೂ ಕುಂದ್ರಿ, ಉಪ್ಪಿಟ್ಟು ಮಾಡಿ ನಾಷ್ಟಕ್ಕ ತಿನ್ನಂತ. ಉಪ್ಪಿಟ ನಾ ತಿನ್ನಂಗಿಲ್ಲ ನೋಡು, ಬರೀ ಉಪ್ಪಿಟ್ಟು ಮಾಡ್ತೀನಿ ನೀನು. ಅದಕ್ಕ ನನಗೊಂದು ಮದ್ವಿ ಮಾಡ್ಬಿಡು. ಕೈ ಕೆಳಗ ಸೊಸಿ ಬರ್ತಾಳ, ಅವಾಗ ನೀ ಅರ್ಧ ಕೆಲಸ ಮಾಡ್ಬೋದು, ಆಕೆ ಅರ್ಧ ಕೆಲಸ ಮಾಡ್ಬೋದು. ಅವಾಗ ನಿನಗ ಅನುಕೂಲ ಆಕೈತಿ, ರುಚಿಯಾಗಿ ನಾಷ್ಟ ಊಟ ಮಾಡ್ಕೊಡಕ. ಹೌದಾ, ಮದ್ವಿ ಮಾಡ್ಬೇಕಾ ನಿನಗ? ಮೊದ್ಲು ದುಡಿಯೋದ್ ಕಲಿ, ಆಮೇಲೆ ಮದ್ವಿ ಮಾಡುನಂತ. ಈಗ ನೀವೆಲ್ಲರೂ ಉಪ್ಪಿಟ್ಗ 100 ರೂಪಾಯಿ ಕೊಟ್ಟು ಊಟ ಮಾಡ್ರಿ. ಯಾಕಲೆ 100 ರೂಪಾಯಿ ಕೊಡ್ಬೇಕು? ಯವ್ವ 100 ರೂಪಾಯಿ ಎದಕ್ ಉಪ್ಪಿಟ್ಗ? ಅಂಗಡಿಯಾಗ ರೊಕ್ಕ ಕೊಟ್ಟು ತಿಂತೀರಾ, ಏನ್ ಹಂಗ ತಿಂತೀರಿ? ಹಂಗ ಮನ್ಯಾಗೂ ಇವತ್ತಿಂದ ಊಟ ಚಾ ನಾಷ್ಟ ಎಲ್ಲಾನು ರೊಕ್ಕ ಕೊಟ್ಟ ತಿನ್ರಿ ನೀವು. ಅವಾಗ ನಿಮ್ಗ ಹೋಟೆಲ್ ರುಚಿ ಬರ್ತತಿ. ಊಟದಾಗ ಬಿಟ್ಟಿ ಮಾಡಿ ಹಾಕ್ತೀನಲ್ಲ ಟೈಮಿಗ, ಅದು ಮಾಡ್ತೈತಿ. ಅಯ್ಯಯ್ಯ ಬಟರ್ ಕಪ್ಪಿ, ಅದ್ ಏಟರ ಮಾತಾಡ್ತೀಯ? ವಟ ಅಂತ ಮಾತಾಡ್ತಾನೆ ಇರ್ತೀನಿ ನೋಡು. ಅದೇನ್ ಬಾಯಿಗೆ ನೋಯಂಗಿಲ್ಲ. ಯವ್ವ ಕಟ್ಗಿ ಬಾಯಿ ಆಗಿದ್ರೆ ಇಷ್ಟೊತ್ತಿಗ ಹೊಡೆದು 4 ಚೂರ್ ಆಗಿರ್ತಿತ್ ನೋಡು. ಈಗೇನ್ ನೀವು ನಾಷ್ಟ ಮಾಡ್ತೀರಾ ಏನಿಲ್ಲ ಅಷ್ಟೇ ಹೇಳ್ರಿ. ಹಾಕೊಟ್ರ ತಿಂತಾರ, ಹಂಗ ತಿಂತೀರೋ ಏನಿಲ್ವೋ ಅಂದ್ರೆ ಯಾರು ತಿಂತಾರ? ಹಾಕೊಡು. ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ? ಸುಮ್ಕಿರಿ ನೀವು. ನಂಗೆ ಅಡ್ಡ ದಿಡ್ಡಿ ಮಾತಾಡಕ್ ಹೋಗ್ಬೇಡ್ರಿ ನೋಡ್ರಿ ನೀವು. ನಂಗೆ ಸಿಟ್ಟು ಬಂದ್ರೆ ನಾನು ಆಗಿರಂಗಿಲ್ಲ ಮತ್ತೆ. ನಂಗ ಮಾತಾಡ್ತಾರೆ ಎಲ್ಲರೂ ಸೇರಿ. ಟೈಮಿಗ ಮಾಡಿ ಹಾಕ್ತೀನಲ್ಲ, ಅದು ಮಾಡ್ತತಿ. ಕಲ್ಲೇಸಿ ಎಂತಿನ ಯಾನ ಮನಿ ಲೂಜ್ ಕೊಟ್ಬಿಟ್ಟಿಲ್ಲ. ನೋಡು ಹೆಂಗ್ ಮಾತಾಡ್ತಾಳ ನೋಡು. ಯವ್ವ ನೀನಲ್ವೇ ಏನ್ ನೋಡಿ ಕಟ್ಟಿದ್ದು, ಈಗ ಅನುಭವಿಸು. ಸುಮ್ಕಿರ್ಲ ಬಾಡ್ಯ, ನನ್ನ ಮುಂದೆ ಮಾತಾಡ್ತಾನ. ಎಂಟಿ ಮುಂದೆ ಮಾತಾಡಕ್ ಧೈರ್ಯ ಇಲ್ಲ, ಮಾತಾಡ್ತಾನ. ಏನಾರ ಮಾಡ್ಕರಿ. ಯವ್ವ ಮಗಳ ಸುಮಾ, ನಂಗ ನಾಷ್ಟಕ್ಕೆ ಹಾಕೊಡು ಬಾವ, ನಂಗೆ ಸ್ವಲ್ಪ ಕೆಲಸ ಐತಿ ಹೊರಗ. ಹೂನಪ್ಪ. ಯವ್ವ ಅದು ಉಪ್ಪಿಟ್ಟನ್ನ ಯಾರು ಕಂಡಿರ್ತಾರ ಬೇಯವ್ವ? ಒಂದು ನನಗೆ ಬುದ್ಧಿ ಬಂದಾಗಿಂದ ನೋಡಕುತ್ತ ನಾನು ಉಪ್ಪಿಟ್ಟು ಬರೀ ಉಪ್ಪಿಟ್ಟು ಮಾಡ್ತಿಲ್ವೇ ಯವ್ವ? ಇವತ್ತೈತಿ ಯಾರ ಏನಾರ ಒಟ್ಟು ಚಲೋ ತಗಿ ಮಾಡಿ ಹಾಕು. ಗೊತ್ತೈತಿ ಹೋಗ್ಲಾ, ನಂಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಬಂದ್ಬಿಟ್ಟ ಇಲ್ಲಿ ಮಾತಾಡಕ. ನಂದು ಮದುವೆ ಆಗ್ಲಿ ತಡಿ, ನನ್ನ ಎಂಟಿ ಕೈಲಿ ರುಚಿಯಾಗಿ ಮಾಡಿಸ್ಕೊಂತ ತಿಂತ ನಾನು. ನಿಂದಲ್ಲ ಬಾಡ್ಯ ಮದ್ವಿ ಅಂತ ನೋಡು, ಇನ್ನ ಮೀಸಿ ಬಂದಿಲ್ಲ. ಅಯ್ಯಯ್ಯ ಮನಿ ಮಂದಿನೆಲ್ಲ ಬಂದೋಬಸ್ತಾಗಿ ಬಿಗತ್ತಾಗಿ ಇಟ್ಕೊಂಡ್ಬಿಟ್ಟಿ ನೋಡು. ನಿನ್ನ ಮುಷ್ಟಿ ಒಳಗ ನೀ ಹೇಳ್ದಾಗ ಕೇಳ್ಬೇಕಲ್ಲ. ನನ್ನ ಮಗಳನ್ನ ಮದ್ವಿ ಮಾಡಿಸ್ಲೇ ನಿನ್ ಮಗನ್ ಜೋಡಿ ಈಡು ಜೋಡು ಚಂದಕ್ಕೈತಿ. ಆಕಿನೇನಾರ ನನ್ನ ಮಗನ್ ತಂದ್ಕೊಂಡ್ಬಿಟ್ನೆ ಅಂದ್ರ ನಾನು ಏನ ಚಂದಕ್ಕೈತಿ ಅಷ್ಟೇ. ಸುಮ್ಕಿರಿ ಅತ್ತೀರ, ನಂಗೆಲ್ಲ ಗೊತ್ತೈತಿ. ಯವ್ವ ನಿನ್ ಮನಿಗ್ ಬರ ಸೊಸಿ ಅದ್ ಏನ್ ಪಾಪ ಮಾಡಿರ್ತಾಳೋ ಏನ್ ನಾನು ನಂಗರ ಗೊತ್ತಿಲ್ವಾ. ನೀನಂತ ಅತ್ತಿ ಜೋಡಿ ಬಾಯಿ ಮಾಡಿ ಅದ್ರ ಬಾಳೆನ ಸುದ್ದಕ್ಕೈತಿ. ಮುಗಿತ್ ಅದ್ರ ಕತಿ. ಅಯ್ಯಯ್ಯ ನಮ್ಮ ಅತ್ತಿ ಕೈಯಾಗ ನಾನ್ ಬದುಕಿಲ್ಲನ? ಅಯ್ಯೋ ಹೆಂಗ್ ಮಾಡ್ತಾರ ಇವ್ರು. ನಾನೇನು ಅಷ್ಟು ಕೆಟ್ಟದಿನೇನು? ಅಯ್ಯೋಯ್ಯೋ ನನ್ನಂತ ಒಳ್ಳೆ ಅತ್ತಿ ಸಿಗಾಕ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನನ್ನ ಸೊಸಿ. ಆದ್ರೆ ಈಗ ಬರೋದು ಬೇಡ ಅಂತ ಸುಮ್ಮನೆ ಇದೀನಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಣ್ಣ ನೀ ಇಷ್ಟು ಒಳ್ಳೆಯವನು ಅಂತ ನಾ ಅನ್ಕೊಂಡಿದ್ದಿದ್ದಿಲ್ಲ ಅಣ್ಣ. ನೀನು ಸುಚಿತ್ರ ಮನಿ ಒಳಗ ಅದು ಎಂತದ ಡಾಕ್ಯುಮೆಂಟ್ಸ್ ಕೊಡಕ್ ಕುಂತಿದ್ದೆಲ್ಲ, ಅವಾಗ ನಾನು ಅವ್ರ ಬಾಕಲ್ದಿಂದ ಇಳಿಕ್ ನೋಡಕ್ ಕುಂತಿದ್ದೆ. ನೀ ಏನ ಹೇಳಣ, ನಮ್ ಶತ್ರುಗಳು ಚಲೋ ಇದ್ರ ನಮ್ ಕೈಲಿ ತಡ್ಕೊಳಕ್ ಆಗಂಗಿಲ್ಲ ನೋಡು. ಅದಕ್ಕ ದಿನ ಎದ್ರ ಅವ್ರ ಮನಿ ಮೇಲೇನೋ ನನಗ್ ಕಣ್ಣಿರ್ತಾವು. ಆಕಿ ಏನ್ ಮಾಡ್ತಾಳ ಏನ, ಆಕಿ ಯಾರ್ ಕೂಟ ಮಾತಾಡ್ತಾಳ ಏನ, ಆಕಿ ಏನ್ ತಿನ್ನಕ್ ತಗೊಂಡ್ಲು, ಆಕಿ ಏನ್ ಮಾಡಕ್ ಕುಂತಾಳ ಎಲ್ಲ ನೋಡ್ತೀನಿ ಅಣ್ಣ ನಾನು. ಹಂಗಾಗಿ ನೀನು ಬೆಳಿಗ್ಗಿನ ಅವ್ರ ಮನಿ ಕಡೆ ಹೋದಿಲ್ಲ, ಅದನ್ನ ಇಣಕ್ ನೋಡ್ದೆ ನಾನು. ಹಂಗಾಗಿ ಅಲ್ಲೇ ನಿಂತು ಕೇಳಿಸ್ಕಣ್ಣಿ ಏನ.
ಅವರು ನಿನ್ನ ಮೇಲೆ ಭಾರಿ ನಂಬಿಕೆ ಇಟ್ಟಾರ ಏನ ನಿನ್ನನ್ನ ಕುರುಡಾಗಿ ನಂಬಿ ಬಿಟ್ಟಾರ ಅವರು ಇದ್ದ ಚಲೋ ಚಾನ್ಸ್ ಹೊಡೆದ್ವಿ ಅಂದ್ರ ಅವ್ರು ಮುಳುಗೇ ಹೋಗ್ಬಿಡ್ಬೇಕು ಎಂದು ಎದ್ ನಿಂದ್ರಕ್ ಆಗಿರ್ಬಾರ್ದು ಹಂಗತೆ ಹೊಡಿಬೇಕು ನೋಡಣ್ಣ ಆ ಸುಚಿತ್ರ ಅವಿನಾಶಿ ಎಂದು ನಮ್ ಕಾಲ್ ಬುಡಕ ಇರ್ಬೇಕು ಎಂದು ಅವರು ಮ್ಯಾಲೆ ಬರ್ಬಾರ್ದು ಹಂಗತೆ ನೋಡ್ಕೋಬೇಕಣ್ಣ ನಾವು ಅವ್ರಾಗೆ ಅವ್ರ ಹಳ್ಳಕ್ ಬೀಳಾಕುಂತಾರ ಇನ್ನ ಓಟು ತೆಗೆದು ಅವ್ರನ್ನ ಮುಚ್ಚಿ ಬಿಡುವಣ್ಣ ಹೆಂಗೈತಿ ನನ್ನ ಪಿಲಾನ ಭಾರಿ ದುರಾಲೋಚನೆ ಐತವ. ಏನಂದಿ ದುರಾಲೋಚನೆ. ಹಾ ಮತ್ತ ದೂರದ ಆಲೋಚನೆ ಮಾಡಿದ್ರ ನಾವ್ ಬದುಕುದು ಇಲ್ಲಾಂದ್ರ ನೋಡು ನಾವ್ ಇದ ಹಳೆ ಮನೆ ಕುಂದ್ರಬೇಕಾಕೇತಿ ನಿಂಗ ಯಾವಾಗ ರೊಕ್ಕ ಬೇಕಂದ್ರ ನನ್ನ ಹತ್ರ ಕೇಳು ನಾ ಕೊಡ್ತಾನಿ ಆದ್ರ ನಿನ್ನೆ ನಾ ಹಂಗತೆ ಬೈದಿದ್ದು ಹೇಳಿದ್ನಲ್ಲ ವೀರೇಶ ಇದ್ದ ಅನ್ನೋ ಸಂಬಂಧ ನಾನ್ ಹಿಂಗ್ ಬೈಬೇಕಾತ ತಪ್ಪು ತಿಳ್ಕೊಬೇಡಣ್ಣ. ಅಯ್ಯಯ್ಯೋ ಒಂದ ಎರಡಯ್ಯವ ನೀ ಹೇಳಿದ್ದ ತಪ್ಪು ತಿಳ್ಕೊಳಕ ಇಲ್ಲ ಬಿಡು, ನಾ ತಪ್ಪು ತಿಳ್ಕೊಳಂಗಿಲ್ಲ. ಏನ್ರಿ ಇದು ನನ್ನ ಮಗ ಇವತ್ತಲ್ಲಿ ನಾಳೆ ಒಳೆವನಕ್ಕನ ಯಾವ್ದ ಒಂದು ಕೆಲಸ ಹುಡ್ಕೊಂಡು ನಮಗ್ ಚಲೋ ನೋಡ್ಕೊಂತ ನಿನ್ನ ಮೇಲೆ ಅಂತ ನಾವ್ ಏನಿನ ಕನಸ್ಕೊಂಡ್ರ ಇದೇನ್ರಿ ಇದು ನಮ್ಮ ಈಗನ ನನ್ ಮಗಂದು ತಲೆ ಹಾಳು ಮಾಡಕ್ ಕುಂತಾಳಲ್ಲ ತಂಗಿಯಾಗಿ ಅಣ್ಣನ್ನ ಹಾರೈಸ್ಬೇಕು ಏನಿನ ಒಟ್ಟು ಹಾಳು ಮಾಡ್ಬೇಕು ಹಣೆ ಬಾರ. ನೀಲಿ ಜಾಸ್ತಿ ವಿಚಾರ ಮಾಡ್ಬೇಡ, ಅವ್ರವ್ರ ಹಣೆ ಬರ ಏನಿರ್ತತಿ ಅದಾಕೈತಿ, ಸುಮ್ನಿರು. ಏನ್ ಮಾಡ್ಬೇಕು ಏನಾರ ಹೇಳಿದ್ರ ಎದ್ದು ಹೋಗ್ಬಿಡ್ತಾಳ ನಾ ಇನ್ನೊಮ್ಮೆ ಈ ಮನೆ ಕಾಲಿಡಂಗಿಲ್ಲ ಅಂತ ಏನ್ ಮಾಡ್ಬೇಕು ಅಣ್ಣ. ಈಗ ಹೆಂಗು ಅವ್ರ ಕಾರು ದಿನ ಎದ್ದು ನಿನ್ ಕೈಯಾಗ ಇರ್ತತಿ ಒಂದು ತಿಂಗಳ ಆ ಕಾರ್ ತೋರಿಸಿ ಅಲ್ಲಿ ಇಲ್ಲಿ ಸಾಲ ಮಾಡ್ಬಿಡು ಮತ್ತ ಆ ಕಾರ್ ವೈರ್ ಅಲ್ಲಿ ಇಲ್ಲಿ ಕಟ್ ಮಾಡಿ ಒಟ್ಟದು ರಿಪೇರಿನ ಆಗಿರ್ಬಾರ್ದು ಹಂಗತೆ ಹಾಳು ಮಾಡಿಡೋಣ. ಯಾಕಣ್ಣ ಎದ್ ನಿಂತಿ? ಓಹೋ ರೊಕ್ಕ ಕೊಡ್ತೀನಿ ಅನ್ನಕ್ ಕುಂತಾಳ ಇನ್ನ ರೊಕ್ಕನ ಕೊಡ್ಲಿಲ್ಲ ಅನ್ನಕ್ ಕುಂತೀನ. ತಡಿ ಬ್ಯಾಗ್ನಾಗ ಐತಿ 10,000 ರೂಪಾಯಿ ತಂದನಿ ಬೇಕಾದಂಗ್ ಕುಡಿ ಮಜಾ ಮಾಡು ಎಂಜಾಯ್ ಮಾಡೋಣ ನೀನು ಮತ್ ಕಮ್ಮಿ ಬಿದ್ರ ನಂಗೆ ಕೇಳೋ ನಾ ಕೊಡ್ತಾನಿ. ಆದ್ರ ಆ ಸುಚಿತ್ರ ಮನಿಗ್ ಮಾತ್ರ ಕೆಲ್ಸಕ್ಕೆ ಹೋಗ್ಬೇಡ ಅವ್ರಿಗೆ ಮಾತ್ರ ಒಳ್ಳೇದಾಗ್ಬಾರ್ದು ನೋಡೋಣ. ತಡಿ ರೊಕ್ಕ ಕೊಡ್ತೀನಿ ಇಲ್ಲೇ ಇಟ್ಟಿದ್ದೆ ಹಾ ಇಲ್ಲೈತ್ ನೋಡೋಣ. ಅಣ್ಣ ತಗೋ ರೊಕ್ಕ ಎಂಜಾಯ್ ಮಾಡೋಣ. ಅಪ್ಯ ಬ್ಯಾಡ್ಲ ಆ ರೊಕ್ಕ ಮುಟ್ಬೇಡ ನೀಯತ್ತಾಗಿ ದುಡ್ಡು ತಿಂತೀನಿ ಅಂತ ನನ್ನ ಮೇಲೆ ಆಣಿ ಮಾಡಿಲ್ಲ ಆ ರೊಕ್ಕನ ಮಾತ್ರ ಮುಟ್ಬೇಡ. ಯವ್ವ ನೀ ಸುಮ್ನೆ ನೋಡು ನಾ ಹೇಳಿನಿ ಇದು ನನಗ ಅಣ್ಣಗ ಸಂಬಂಧಪಟ್ಟ ವಿಷಯ ಇದ್ರೊಳಗ ನೀನಾಗ್ಲಿ ಅಪ್ಪಾಗ್ಲಿ ತಲೆ ಹಾಕಕ್ ಹೋಗ್ಬೇಡ್ರಿ. ಆ ಸುಚಿತ್ರ ಮತ್ತ ಅವಿನಾಶ ಚಲೋ ಇರುವುದು ನನಗಾಗ್ಲಿ ನನ್ನ ಗಂಡಗಾಗ್ಲಿ ಇಷ್ಟ ಇಲ್ಲ. ಯಾರು ಹೆಂಗ ಹಾಳಾಗೋದ್ರು ನಂಗ ಅದು ಅಡ್ಡಿ ಇಲ್ಲ ಆದ್ರ ಸುಚಿತ್ರ ಮಾತ್ರ ನನ್ನ ಮುಂದೆ ಮೆರಿಬಾರ್ದು ಅದ ನನ್ನ ಜೀವನದ ಗುರಿ. ಹಾಳಾದಕ್ಕೆ ಮನೆ ಹಾಳಿ ಬುದ್ಧಿ ಬಿಡ್ಲೆ ಅಪ್ಯ ಆಕಿ ಮಾತ್ ಕೇಳ್ಬೇಡ್ಲ ಆಕಿ ಜೀವನ ನೋಡಿ ಹೆಂಗ್ ಮಾಡ್ಕೊಂಡ್ ಕುಂತಾಳ ಆಕಿಗ ಒಬ್ರು ಬಾ ಅನ್ನೋರ್ ದಿಕ್ಕಿಲ್ಲ ಗೊತ್ತನ ಬ್ಯಾಡ್ಲ. ಆ ಸುಚಿತ್ರ ಅವಿನಾಶ ನಿನ್ನ ಮೇಲೆ ನಂಬಿಕೆ ಇಟ್ಟು ಕಾರ್ ಕೊಡ್ತೀನಿ ಅಂದ್ರ ಅವ್ರ ಕಾರ್ ಇಸ್ಕೊಂಡ್ ಅವ್ರಿಗೆ ಮೋಸ ಮಾಡ್ಬೇಡ್ಲ. ಜೀವನದೊಳಗ ನೀನು ದುಡಿಲಿಲ್ಲ ಅಂದ್ರು ದುಃಖ ಬಡಿಲಿಲ್ಲ ಅಂದ್ರು ನಂಗ ಅಷ್ಟು ಬೇಜಾರಾಗಂಗಿಲ್ಲಪ್ಪ ಬೇಡ ನೀ ದುಡಿಯೋದು ಬೇಡ ಆದ್ರೆ ಇನ್ನೊಬ್ರಿಗೆ ಮೋಸ ಮಾಡ್ಬೇಡ್ಲ ಮಗ ಆ ಮೇಘಿ ಮಾತ್ ಕೇಳ್ಬೇಡ್ಲ. ಯವಾ ಇದು ನನಗ ಅಣ್ಣಗ ಬಿಟ್ಟಿದ್ದು ನೀ ಅಣ್ಣನ್ ತಲೆ ಕೆಡಿಸ್ಬೇಡ ಸುಮ್ನಿರು. ಅಣ್ಣ ತಗೋ ಇದು ರೊಕ್ಕ ನಿಂಗೆ ಇಷ್ಟ ಆದಂಗೆ ಖರ್ಚು ಮಾಡು ಈ ಅಪ್ಪ ಅವನ್ ಮಾತು ಕೇಳಬೇಡ. ಅವರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇಷ್ಟು ದಿನ ಬದುಕ್ಯಾರಲ್ಲ ಅವ್ರಿಗೆ ಏನ್ ಸಿಕ್ತಾನ ಅವಾಗ ಅವ್ರ ಅಣ್ಣ ಆಸ್ತಿ ಕೊಡ್ಲಿಲ್ಲ ಅಪ್ಪಗ ಅವ್ರ ಚಿಕ್ಕಪ್ಪಂದ್ರ ಎಲ್ಲ ಆಸ್ತಿನೂ ಹೊಡ್ಕೊಂಡು ಕುಂತ್ರ ನಾವು ಒಂದು ದಿನ ಹೋಳಿಗೆ ಊಟ ಮಾಡಿವೇನ ತುಪ್ಪ ಹಾಕೊಂಡು ಎಂದ್ರ ಊಟ ಮಾಡಿವಿ ಇಲ್ಲ ಇದ ಬಡತನದಾಗನ ಬೆಳೆದೇವಿ. ಅದಕ್ಕ ಯಾರ್ ಚಲೋ ಇದ್ರು ನನ್ ಕೈಲಿ ಸಹಿಸ್ಕೊಳಕ್ ಆಗಂಗಿಲ್ಲ ನಾನಷ್ಟ ಚಲೋ ಇರ್ಬೇಕು. ನಾನು ನೀನು ಅಣ್ಣ ತಂಗಿ ನಾವಿಬ್ರು ಚಲೋ ಇರೋಣ ನಾ ಹೇಳಕ್ ಕುಂತೀನಲ್ಲ. ತಗೋ ಇದು ರೊಕ್ಕನ ಈ ರೊಕ್ಕನ ತಗೊಂಡು ಆ ಸುಚಿತ್ರ ಕಾರ್ ಹಾಳಾಗೋಗ್ಬೇಕು ಅದರಿಂದ ಅವ್ರು ತಡ್ಕೊಳಕ್ ಆಗಿರ್ಬಾರ್ದು ಹಂಗ್ ಮಾಡೋಣ. ಅವ್ರ ಮೇಲೆ ಆ ಕಾರಿಂದ ಯಾವ್ದಾರ ಒಂದು ಚಲೋ ಆಕ್ಸಿಡೆಂಟ್ ಮಾಡ್ಸು ಅದರಿಂದ ಅವರು ರೊಕ್ಕ ಅದು ಇದು ಎಲ್ಲ ಕಳ್ಕೋಬೇಕು ಹಂಗಾಗ್ಬೇಕು ನೋಡೋಣ. ಹೊಡಿಬೇಡ ಬಿಡ್ಲಾ ಅಪ್ಪ ಇದು ನನಗ ಆಕಿಗ ಸಂಬಂಧಪಟ್ಟ ವಿಷಯ ಅಂತ ಆಕಿ ಯಾವಾಗ್ಲೇ ಹೇಳ್ಯಾಳ ಇದ್ರಾಗ ನೀನ್ ಬಾಯಿ ಹಾಕ್ಬೇಡ ಸುಮ್ನಿರು. ಅಣ್ಣ ನನಗೆ ಯಾಕೆ ಹೊಡ್ದಿ? ಯಾಕೆ ಹೊಡೆದ್ನ ನಿಂಗ್ ಗೊತ್ತಿಲ್ಲ? ಅಣ್ಣ ನೀ ಬಹಳ ದೊಡ್ಡ ತಪ್ಪು ಮಾಡಿದಿ ನನ್ನ ಮೇಲೆ ಕೈ ಮಾಡಿ. ಅಲ್ಲಿಂದ ನೀನ್ ಚಲೋ ಇರ್ಬೇಕು ಅಂತ ನಾನು ಹುಡ್ಕೊಂಡ್ ಬಂದ್ರೆ ನನ್ನ ಮೇಲೆ ಹೊಡಿತೀನಿ ನನ್ನ ಮೇಲೆ ಕೈ ಮಾಡ್ತಿ? ಕೈ ಮಾಡುದಲ್ಲ ನಿನ್ನ ಕುತ್ತಿಗೆನ ಹಿಚಕ್ತಾನೆ ಇವತ್ತು. ಏನದು ಬಾಯಿ ಐತ ಏನೈತದು ಮಾತಾಡಕ ಎಂತ ಮಾತಾಡ್ತೀಯ? 5,000 ರೂಪಾಯಿ ಕೇಳ್ಕೊಂಡ ನೀನು ಮನೆಗೆ ಬಂದಾಗ ಎಷ್ಟೆಲ್ಲ ಮಾತಾಡ್ದಿ ನೀನು. ವೀರೇಶ ಇದ್ದಂತ ಅದಕ್ಕ ಕೊಡ್ಲಿಲ್ಲ ಅಂತ ಇಂಥವೆಲ್ಲ ನಾನ್ ನಂಬಂಗಿಲ್ಲ. ರಾಕ್ಷಸಿ ನೀನು. ನಾ ಹೇಳ್ತಾ ಇದ್ದೀನಲ್ಲ ಇನ್ನೊಮ್ಮೆ ಆ ಸುಚಿತ್ರ ಬಗ್ಗೆ ಆಗ್ಲಿ ಅವಿನಾಶ್ ಬಗ್ಗೆ ಆಗ್ಲಿ ನೀನು ಬಾಯ ಕೆಟ್ಟ ಪದ ಕೆಟ್ಟದಾಗಿ ಮಾತಾಡಿದಿ ನೋಡಿ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ. ನಾನು ಅವ್ರಿಗೆ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಬಂದು ಬಳಗನೂ ಅಲ್ಲ ಆದ್ರೂ ಅವ್ರು ನನಗೆ ಕರೆದು ಕೆಲಸ ಕೊಟ್ರು. ಯಾಕ ನಾನು 4 ಮಂದಿ ಹಂಗ ಒಳ್ಳೆ ಜೀವನ ಮಾಡ್ಬೇಕು ಅಂತ. ಅವರು ಕಷ್ಟ ಬಹಳ ನೋಡ್ಯಾರ ಅವಿನಾಶ್ ಅವ್ರು ಕಷ್ಟಪಟ್ಟಿ ಬೆಳೆದಾರವ್ರು ಅವರಿಂದ ಇನ್ನೊಂದು 4 ಮಂದಿಗ ಒಳ್ಳೇದಾಗಬೇಕು ಅನ್ನೋ ಮನಸ್ಥಿತಿ ಐತ ಅವ್ರದ್ದು. ಅಂಥವ್ರ ಕೈ ಕೇಳಕ್ ನಾನ್ ಕೆಲಸ ಮಾಡಕ ಎಷ್ಟು ಪುಣ್ಯ ಮಾಡಿರ್ಬೇಕು ವಿಚಾರ ಮಾಡು. ಅಂಥವ್ರ ಮನ್ಯಾಗ ನೀನ್ ಇರೋದು ಅದು ಎಂತ ಪುಣ್ಯ ಮಾಡಿರ್ಬೇಕು. ಆದ್ರೆ ನೀನು ಅವ್ರ ಬಗ್ಗೆ ವಿಷ ಕಾರ್ತಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿ. ಅವ್ರ ಹತ್ರ ಇದ್ದಿದ್ ನಾನು ಬರೀ ಅರ್ಧ ದಿನ ಅಷ್ಟ್ರೊಳಗ ಅವ್ರು ಎಂತ ಜನ ಅಂತ ನಂಗೆ ಗೊತ್ತಾತ. ಅವ್ರ ಮನ್ಯಾಗ 3 ತಿಂಗಳಿದ್ದೆಲ್ಲ ನಾಚಿಗೇಡಿ 3 ತಿಂಗಳಾದ್ರೂ ಅವ್ರ ಬಗ್ಗೆ ನಿಂಗೆ ಗೊತ್ತಾಗ್ಲಿಲ್ಲಲ್ಲ ಅವ್ರು ಎಂತ ಒಳ್ಳೆ ಜನ ಅಂತ ನಿಂಗೆ ಗೊತ್ತಾಗ್ಲಿಲ್ಲಲ್ಲ. ಛೀ ನೀನು ಮನುಷ್ಯಳಲ್ಲ ನೀನು ಶೂರ್ಪನಕ್ಕಿ ನೀನು. ನಡಿ ನನ್ನ ಮನ್ಯಾಗ ಇರಬೇಡ ನೀನು ನಡಿ. ಅಣ್ಣ ಕಂಡೋರ್ ಸಂಬಂಧ ತಂಗಿನ ಬಿಡಬೇಡ. ಇವತ್ತಲ್ಲ ನಾಳೆ ಅಣ್ಣ ತಂಗಿ ಸಂಬಂಧನ ಉಳಿಯುವುದು ಆ ಸುಚಿತ್ರದಲ್ಲ. ಬಾಯಿ ಮುಚ್ಕೊಂಡು ಹೋದಿ
ಚಲೋ ಆತು. ಇಲ್ಲ ಬಾಯ್ ಮೇಲೆ ಹೊಡಿತೀನಿ. ನೀ ತಂದಿದ್ದ ಆ ಸ್ವೀಟು ಖಾರ ಹೊಸ ಅರಿಬಿ ಎಲ್ಲ ತಗೊಂಡಡಿ. ನಮ್ಮ ಅವ್ವ ಅಪ್ಪಗೆ ನಾ ಹೆಂಗೆ ನೋಡ್ಕೋಬೇಕು, ಏನು ತಂದು ಕೊಡ್ಬೇಕು, ಏನು ತಿನ್ನಿಸ್ಬೇಕು ನಂಗೆಲ್ಲ ಗೊತ್ತೈತಿ. ನಿನ್ನ ಈ ನಾಟಕೀಯ ಪ್ರೀತಿ ನಮಗೆ ಯಾರಿಗೂ ಬೇಕಾಗಿಲ್ಲ. ನಡಿ ಆಚೆಗೆ ಅಂದೆ. ಅವ್ವ ಅಪ್ಪ ಇವ ಇಷ್ಟೆಲ್ಲ ಮಾತಾಡಿದ್ರು ನೀವಿಬ್ರು ಸುಮ್ಮನೆ ಅದಿರಲ್ಲ. ಇವನಿಗೆ ಬುದ್ಧಿ ಹೇಳ್ರಿ. ಯಾರಿಗವ ಬುದ್ಧಿ ಹೇಳ್ಬೇಕು? ಯಾರಿಗೆ ಬುದ್ಧಿ ಹೇಳ್ಬೇಕು? ನಿನಗ ಏನ ನಮ್ಮ ಅಪ್ಪಣ್ಣಗ? ನೋಡೋ ನಾ ಹೇಳಕುಂತಾನಿ, ಕೆಟ್ಟ ಬುದ್ಧಿ ಇನ್ನು ಮೇಲಿರ ಬಿಟ್ಬಿಡು. ನಿನ್ನ ಕೆಟ್ಟ ಗುಣಗಳೇ ನಿನ್ನ ಸರ್ವನಾಶಕ್ಕೆ ಕಾರಣ ಆಕವು. ಪಾಪ ನಮ್ಮ ಅಪ್ಪಣ್ಣ ದುಡ್ದು ನಮ್ಮ ಅವ್ವ ಅಪ್ಪಗ ಸಾಕ್ತ ನಾನು ಅಂತ ಪಾಪ ಸುಚಿತ್ರ ಮತ್ತು ಅವಿನಾಶ ಕೆಲಸ ಕೊಟ್ಟಾರಂತ. ಇವ ಆ ಕೆಲಸನ ಕಣ್ಣಿಗೆ ಓದ್ಕೊಂಡು ಮಾಡಕುಂತಾನ. ಅಣ್ಣಗ ಹಾಳಾಗಿ ಹೋಗ್ಲಿ ಅಂತ ರೊಕ್ಕ ಕೊಡಕ್ ಬಂದಿಯಾ ಇಲ್ಲಿ? ಅಲ್ಲ, ಗಂಡ ದುಡಿತಾನ ಅಂತೀಯಲ್ಲ, ಒಂದು ದಿನಾರ ಹೆತ್ತ ತಂದಿ ತಾಯಿಗ ಒಂದು 5 ರೂಪಾಯಿದು ಏನ ತಂದು ಕೊಟ್ಟಿಯ ನೀನು? ಇಲ್ಲ, ಇವತ್ತಿನ ದಿನವಾದ್ರೂ ನೀ ನಮಗ ಒಂದು ಬ್ರೆಡ್ ತಂದು ಕೊಟ್ಟಿಲ್ಲ. ಇವತ್ತು ಎಲ್ಲಿಲ್ಲದ ಅಕ್ಕರೆ ಪ್ರೀತಿ ಉಕ್ಕಿ ಹರಿದು ಬಿಡ್ತಾನ. ನಾವೆಲ್ಲ ಕನಸ್ತೆ ಬಂದ್ಬಿಡ್ತೇನ? ನೀನು ತಂಗಿ ಎಲ್ಲ ನೀನು ರಾಕ್ಷಸಿ ಸೂರ್ಪನಕ್ಕೆ ನೀನು. ನೋಡು, ನಿನ್ನಂತ ಮಗಳು ಇದ್ರು ಒಂದ ಸತ್ರು ಒಂದ. ಇನ್ನು ಮೇಲೆ ನಮ್ಮ ಮನೆ ಕಡೆ ನಿನ್ನ ಕಣ್ಣು ಹಾಯ್ದೆ ಇರ್ಲಿ. ನಡಿ ಹೊರಗ. ಅವ್ವ ನೋಡವ್ವ, ಯಾರವ್ವ ತವ್ರ ಮನೆಗೆ ಹಾಳಾಗೋಗ್ಲಿ ಅಂತ ಆಸೆ ಪಡ್ತೀಯಲ್ಲ, ನಿನ್ನ ಬಾಯಿ ಸೇರ್ಲಿ. ಹೋಗ್ ಹೊರಗ. ನಾನು ಹೋಗ್ಲಿ ಬಿಡು, ನನ್ನ ಮಗಳು ಬರ್ತಾ ಹೋಗ್ತಾ ಇರ್ಲಿ. ನಾವಿಲ್ಲಂದ್ರೆ ಇದಕ್ಕ ದಿಕ್ಕೇಡಿಗ ಯಾರು ಗತಿ ಇಲ್ಲ ಅಂತ ಅಷ್ಟು ಕರೆದು ಮರ್ಯಾದೆ ಮಾಡಿದ್ರ ನನ್ನ ಮಗನ ಹಾಳು ಮಾಡಕ್ ನೋಡ್ತಿ, ಅಣ್ಣಗ ಹಾಳು ಮಾಡಕ್ ನೋಡ್ತಿ. ನಡಿ ಬೇವರ್ಸಿ ಹಂಗ ಸಾಯಿ ನಡಿ ಅಲ್ಲೇ. ಅವ್ವ, ಹೆತ್ತ ಮಗಳಗ ಹಿಂಗತೆ ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕುದು ಇದು ಶೋಭೆ ಅಲ್ಲ. ನಿಮಗ್ ಒಳ್ಳೇದಾಗಲ್ಲ. ನಿಮಗ ಆಗುದು ಬೇಡ. ನಿನಗ್ ಒಳ್ಳೇದಾದ್ರ ಸಾಕು. ನಡಿ ಮನೆಯಿಂದ. ಹೊಕ್ಕೇನಿ ಆದ್ರ ಆ ಸುಚಿತ್ರ ಅವಿನಾಶನ ಮಾತ್ರ ಬಿಡಂಗಿಲ್ಲ. ಅವ್ರ ಸುತ್ತ ದೇವ್ರ ಕಾವಲೈತಿ. ಏನ ಅವ್ರಿಗೆ ನೀ ಏನು ಮಾಡಕ್ಕಾಗಂಗಿಲ್ಲ. ಅವ್ರ ಮಾತು ಅವ್ರ ನಡವಳಿಕೆ ನೋಡಿ ಕಲಿ. ಆದ್ರ ಇಂತ ಹೊಟ್ಟಿ ಹುರಿ ಪಟ್ಕಬೇಡ. ಗೊತ್ತೈತಿ ನನಗ, ನಿನ್ನಿಂದ ಏನ್ ಕಲಿಬೇಕಾಗಿಲ್ಲ. ನೀನ್ ಅವ್ರ ಮನ್ಯಾಗ ನೆಟ್ಟ ಕೆಲಸ ಮಾಡಂಗಿಲ್ಲ ಅಂತಾನೂ ಗೊತ್ತೈತಿ. 1-2 ವಾರ ಕೆಲಸ ಮಾಡ್ತಿ, ಅವ್ರ ರೊಕ್ಕ ಕೊಟ್ಟ ಮೇಲೆ ಕುಡ್ದು ತೂರಾಡ್ತಿ. ಅಲ್ಲಿ ಇಲ್ಲಿ ಗಟ್ಟ ದಂಡೆ ಬಿದ್ದು ಗಟ್ರಾಳ್ತಿ ಮಾಡ್ತಿ. ಅಷ್ಟೇ ನಿನ್ ಕೈಲಾಗುದು. ನೀ ಏನ್ ಕಡ್ದು ಕಟ್ಟಿ ಹಾಕಂಗಿಲ್ಲ. ಸುಮ್ಕ ಇರು, ಬರ್ತೀನಿ ನೋಡು. ಬೇಕಾಗಿಲ್ಲವ ತಾಯಿ, ಬೇಕಾಗಿಲ್ಲ. ನೀ ಬರೋದು ಬೇಕಾಗಿಲ್ಲ. ನಾನೇನ್ ಬರ್ಬೇಕಂತ ಕಾಯ್ಕೊಂಡು ಕುಂತಿಲ್ಲ. ಎಷ್ಟರ ಸೊಕ್ಕಿರ್ಬೇಕು ನೋಡ್ದೇನಪ್ಪ, ಎಷ್ಟು ಸೊಕ್ಕೈತಿಕೀಗ. ನೀನು ಮಾಡಿದ್ದು 100ಕ್ಕೆ 100 ಕರೆಕ್ಟ್ ನೋಡ್ಲ ಮಗ. ಆಕಿ ನಿನ್ ಜೀವನನ ಹಾಳು ಮಾಡಕ್ ಬಂದಿದ್ದಿ ಇವತ್ತು. ನೋಡಪ್ಪ ಹೆಂಗಂತಾಳ, ನಾ 15 ದಿನ ಕೆಲಸ ಮಾಡ್ತೀನಂತ, ಆಮೇಲೆ ಕುಡ್ದು ತೂರಾಡ್ತೀನಂತ. ಹೆಂಗಂತಾಳ ನೋಡಪ್ಪ. ಲೋ ಮಗನ, ಇದನ್ನ ನೀನು ಚಾಲೆಂಜ್ ಆಗಿ ತಗಲ್ಲ ಏನ? ಆಕಿ ಮುಂದೆ ದುಡ್ದು ತೋರಿಸ್ಲಾ ಮಗ ನೀನು. ಹೌದವ, ದುಡಿತೀನಿ ನಾನು. ದುಡ್ದು ನಾನು ಏನೋ ಅಂತ ಆಕಿನ ತೋರಿಸ್ತಂತಡಿ. ನೀಲಿ, ಯಾಕೆ ಹಂಗೆ ಮಾಡಿ ಮಕ ಅನ್ನೋದು? ಏನಾಗಂಗಿಲ್ಲ, ಎಲ್ಲ ಒಳ್ಳೇದಾಕೈತಿ. ನನ್ನ ಮಗ ಒಳ್ಳೆಯವನಾಗ್ಯಾನೀಗ. ನಡಿ, ಜಾಸ್ತಿ ಚಿಂತೆ ಮಾಡಬೇಡ. ಓಡ್ ಚಾ ಕುಡಿ ನಡಿ. ಬರ್ರಿ.